ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, 7ನೇ ವೇತನ ಆಯೋಗದ ಅನುಷ್ಠಾನದ ನಂತರ ಸ್ನೇಹಿತರೆ ಅದರಲ್ಲಿ ಈಗ 7ನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಈಗ ಹಲವಾರು ಭತ್ಯೆಗಳ ಪರಿಷ್ಕರಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದರಲ್ಲಿ ನೋಡಿ, ಪ್ರಭಾರ ಭತ್ಯೆ ಮತ್ತು ನಿಯೋಜನೆ ಮತ್ತು ಇತರ ಭತ್ಯೆಗಳಲ್ಲಿ ಎಷ್ಟು ಏರಿಕೆಯಾಗಿದೆ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಪ್ರಸ್ತುತ ನೌಕರನು ತನಗೆ ಹೆಚ್ಚುವರಿ ಒಂದು ಪ್ರಭಾರವನ್ನು ವಹಿಸ್ಕೊಳ್ಳೋದಕ್ಕೆ ಪ್ರಭಾರ ಭತ್ಯೆಯಾಗಿ ನೀಡ್ತಕ್ಕಂಥದ್ದು. ಸೊ ಹಾಗೆ ನಿಯೋಜನೆ ಭತ್ಯೆ ಕೂಡ, ಹಾಗೆ ಇನ್ನಿತರ ಭತ್ಯೆಗಳ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ ಹಾಗಾದರೆ ಈ ಭತ್ಯೆಗಳ ಬಗ್ಗೆ ಏನು ಮಾಹಿತಿ ಇದೆ ಅಂತ. ನೋಡಿ, ಸುಧಾಕರ್ ರಾವ್ ಅವರ 7ನೇ ರಾಜ್ಯ ವೇತನ ಆಯೋಗದ ವರದಿಯನ್ನು ಈಗ ಅನುಷ್ಠಾನ ಮಾಡಲಾಗಿದೆ. ಸೊ ಈ ವರದಿಯ ಜಾರಿ ಬಳಿಕ ನೋಡಿ, ನೌಕರರ ವೇತನ ಮಾತ್ರ ಏರಿಕೆಯಾಗಿಲ್ಲ, ಇದರಲ್ಲಿ ವಿವಿಧ ಭತ್ಯೆಗಳು ಸಹ ಹೆಚ್ಚಳ ಆಗಲಿದೆ. ಆಯೋಗ ತನ್ನ 558 ಪುಟಗಳ ಸಂಪುಟ 1ರ ವರದಿಯಲ್ಲಿ ಭತ್ಯೆಗಳ ಹೆಚ್ಚಳದ ಕುರಿತು ರಾಜ್ಯ ಸರ್ಕಾರಕ್ಕೆ ಹಲವು ಶಿಫಾರಸುಗಳನ್ನ ಮಾಡಿದೆ. ಅದರಲ್ಲಿ ಪ್ರಭಾರ ಭತ್ಯೆ, ಅನ್ಯ ಸೇವೆ ಭತ್ಯೆ, ನಿಯೋಜನೆ ಭತ್ಯೆ ಶಿಫಾರಸುಗಳ ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ. ಸ್ವತಂತ್ರ ಪ್ರಭಾರ ಅಥವಾ ಹೆಚ್ಚುವರಿ ಪ್ರಭಾರ ವಹಿಸಿಕೊಳ್ಳುವ ಸರ್ಕಾರಿ ನೌಕರರಿಗೆ ತತ್ಸಮಾನ ಅಥವಾ ಮೇಲ್ದರ್ಜೆಯ ಹುದ್ದೆಯ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಪ್ರಭಾರ ಭತ್ಯೆಯನ್ನು ಮಂಜೂರು ಮಾಡಲಾಗುತ್ತೆ. ಸೊ ಹಾಗೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸರ್ಕಾರಿ ನೌಕರರ ಮೂಲ ವೇತನದ 15% ದರದ ಪ್ರಭಾರ ಭತ್ಯೆಯನ್ನು ಪರಿಷ್ಕರಿಸುತ್ತೆ. ಇದು 7ನೇ ವೇತನ ಆಯೋಗದ ವರದಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ನೋಡಿ, ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳ ಪ್ರಕಾರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿಯೂ ಕೂಡ ನೋಡಿ 15% ಪ್ರಭಾರ ಭತ್ಯೆಯನ್ನು ಮುಂದುವರಿಸಲು ಆಯೋಗವು ಶಿಫಾರಸನ್ನು ಮಾಡುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ. ಹಾಗೆ ನಿಯೋಜನೆ ಭತ್ಯೆ ಅಥವಾ ಅನ್ಯ ಸೇವೆ ಭತ್ಯೆ ಅಂತಂದರೆ ನೋಡಿ, ಈ ಭತ್ಯೆಯನ್ನು ವಿದೇಶಿ ಸೇವೆಯಲ್ಲಿರುವ ಮತ್ತು ರಾಜ್ಯದ ಕಾನ್ಸಾಲಿಡೇಟೆಡ್ ಫಂಡ್ ಹೊರತುಪಡಿಸಿ ಬೇರೆ ಮೂಲದಿಂದ ಸರ್ಕಾರದ ಮಂಜೂರಾತಿಯೊಂದಿಗೆ ಅವರ ವೇತನವನ್ನು ಪಡೆಯುವ ರಾಜ್ಯ ಸರ್ಕಾರಿ ನೌಕರರಿಗೆ ಪಾವತಿಸಲಾಗುತ್ತೆ. ಅವರು ತಿಂಗಳಿಗೆ ಗರಿಷ್ಠ 200ಕ್ಕೆ ಒಳಪಟ್ಟು ಮೂಲ ವೇತನದ 5% ನಿಯೋಜನಾ ಭತ್ಯೆ ಅಥವಾ ವಿದೇಶಿ ಸೇವಾ ಭತ್ಯೆಗೆ ಅರ್ಹರಾಗಿರ್ತಾರೆ. ಈ ಭತ್ಯೆಯನ್ನು ಕೊನೆಯದಾಗಿ 1988ರಲ್ಲಿ ಪರಿಷ್ಕರಿಸಲಾಗಿತ್ತು. ಈಗ ಕೂಡ ಪರಿಷ್ಕರಣೆಗೆ ಈಗ ಒಂದು ವರದಿಯಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಪ್ರಸ್ತುತ ವರದಿಯಲ್ಲಿ ಇವರು ಹೇಳಿರುವ ಹಾಗೆ ನೋಡಿ, ಮೂಲ ವೇತನದ ಮಾಸಿಕ ಮೂಲ ವೇತನದ 5% ಮತ್ತು ಗರಿಷ್ಠರು 2000ಗಳಷ್ಟು ಹೆಚ್ಚಳದೊಂದಿಗೆ ಜಾರಿಯಲ್ಲಿರುವ ನಿಯೋಜನಾ ಭತ್ಯೆ ಅಥವಾ ಅನ್ಯ ಸೇವೆ ಭತ್ಯೆಯನ್ನು ಮುಂದುವರಿಸಬೇಕು ಅಂತ ಆಯೋಗ ಶಿಫಾರಸನ್ನು ಮಾಡಿದೆ. ಹಾಗೆ ಹೊರ ರಾಜ್ಯ ಭತ್ಯೆ ಬಗ್ಗೆ ನೋಡೋದಾದರೆ, ಪ್ರಸ್ತುತ ನವದೆಹಲಿಯಲ್ಲಿನ ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಮೂಲ ವೇತನದ 35% ಹೊರ ರಾಜ್ಯದ ಇತರೆ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮೂಲ ವೇತನದ 10% ಹೊರ ರಾಜ್ಯ ಭತ್ಯೆಯನ್ನು ನೀಡಲಾಗ್ತಾ ಇದೆ. ಇದು ಪ್ರಸ್ತುತ ಇರ್ತಕ್ಕಂಥದ್ದು. ಸ್ನೇಹಿತರೆ, ಅಂದರೆ ನವದೆಹಲಿಯಲ್ಲಿ ನ್ಯೂ ಡೆಲ್ಲಿನಲ್ಲಿ ಇರ್ತಕ್ಕಂಥವ್ರಿಗೆ 35% ಮತ್ತು ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥವ್ರಿಗೆ 5% ಕೊಡ್ತಾ ಇರ್ತಕ್ಕಂಥದ್ದು. ಪ್ರಸ್ತುತ ಜಾರಿಯಲ್ಲಿರುವ ಷರತ್ತು ನಿಬಂಧನೆಗಳ ಅಡಿಯಲ್ಲಿ ನವದೆಹಲಿಯಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯ ಮೂಲ ವೇತನದ 35% ಮತ್ತು ಹೊರ ರಾಜ್ಯ ಭತ್ಯೆಯನ್ನು ಮುಂದುವರಿಸಲು ಸಹ ಆಯೋಗವು ಶಿಫಾರಸು ಮಾಡುತ್ತೆ. ಪ್ರಸ್ತುತ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳ ಅಡಿಯಲ್ಲಿ ಹೊರ ರಾಜ್ಯದ ಇತರೆ ಸ್ಥಳಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯ ಮೂಲ ವೇತನ 5% ಬದಲು ಸ್ನೇಹಿತರೆ 10% ಬದಲು 15% ದರಕ್ಕೆ ಹೆಚ್ಚಿಸಬೇಕು ಅಂತ ಈಗ ಆಯೋಗವು ಶಿಫಾರಸನ್ನು ಮಾಡಿರುತ್ತೆ. ಸೊ ಈ ರೀತಿಯಾಗಿ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥದ್ದು ಪ್ರಭಾರ ಭತ್ಯೆ ಮತ್ತು ನಿಯೋಜನೆ ಭತ್ಯೆಗಳ ಬಗ್ಗೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇದೇ ರೀತಿಯ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.